ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗಾಗಿ ಕೂಲಿ ಕಾರ್ಮಿಕರಿಗೆ 3 ರಿಂದ 4 ವಾರಗಳ ಬಾಕಿ ವೇತನ ಪಾವತಿಗಾಗಿ ಹಾಗೂ NMR ತೆಗೆದು ಕೆಲಸ ಮಾಡಿಸಿಕೊಂಡು ಝೀರೋ ಮಾಡಿರುವ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆಗೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಝೀರೋ ಆಗಿರುವ ಎಲ್ಲ NMR ಪುನಃ ತೆಗೆದು ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ವೇತನ ಪಾವತಿ ಮಾಡಬೇಕು. ನಕಲಿ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಎತ್ತಿ ಹಾಕಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಎಲ್ಲ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಚೀಟಿ ಇಲ್ಲದವರಿಗೆ ಹೊಸ ಉದ್ಯೋಗ ಚೀಟಿ ವಿತರಣೆ ಮಾಡಬೇಕು. ಸತತವಾಗಿ 100 ದಿನ ಮಾನವ ದಿನಗಳು ಮುಗಿಯುವವರೆಗೆ ನಿರಂತರ ಕೆಲಸ ಕೊಡಬೇಕು. ಕೂಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ವೇತನ ಪಾವತಿ ಮಾಡದೇ ಇದ್ದ ಕಾರಣಕ್ಕಾಗಿ ವಿಳಂಬವಾಗುತ್ತಿರುವ ವೇತನ ಪಾವತಿ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಕೆಲಸ ನೀಡದಿರುವಂತ PDOಗಳಿಗೆ ಧಿಕ್ಕಾರ. ಎಂತಕ್ಕಾಗಿ ಹೋರಾಟ? ಕಲಬುರಗಿ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಆಗಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ಇಸ್ಕೊಂಡು ಹಣ ಬಿಡುಗಡೆ ಮಾಡದಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಈಗಾಗಲೇ ಬಾಕಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರ ಬಾಕಿನ ಪಾವತಿ ಮಾಡಲೇಬೇಕು. ಫಾರಂ ನಂಬರ್ 6 ಕೊಟ್ಟಿರ್ತಕ್ಕಂಥ ಎಲ್ಲ ಪಂಚಾಯತ್ಗಳಲ್ಲಿ ಕೆಲಸ ಕೊಡಲೇಬೇಕು. ಕಾರ್ಮಿಕರನ್ನು ಪುಕ್ಕಟ್ಟೆಗೆ ದುಡಿಸಿಕೊಂಡು ಪೇಮೆಂಟ್ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ. ಎತ್ತಕ್ಕಾಗಿ ಹೋರಾಟ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಹೋರಾಟಕ್ಕೆ ಜಯವಾಗಲಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಿಯೂ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಈಗಾಗಲೇ ಹಲವಾರು ಕಡೆ ಶಾಬಾದ್ ಮತ್ತು ಚಿತ್ತಾಪುರ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ಇಂಗಳಗಿ, ಕಮ್ಮರವಾಡಿ, ಇನ್ನು ಯಾವ ಊರು ಅವೆಲ್ಲ ಹಳ್ಳಿಗಳಲ್ಲಿ ಇವತ್ತು ಕೆಲಸ ನಡೆದಿದೆ. ಕೆಲವೊಂದು ಕಡೆ NMRಗಳು ತೆಗೆದು ಜೀರೋ ಮಾಡ್ಯಾರ. ಕೆಲವೊಂದು ಕಡೆ 4-5 ವಾರ ಕೆಲಸ ಮಾಡಿದ್ರೂ ಕೂಡ ಕೂಲಿಕಾರರಿಗೆ ಇವತ್ತಿನ ತನೂ ಇನ್ನೂ ವೇತನ ಪಾವತಿ ಆಗಿಲ್ಲ. ತಿಂಗಳಾನುಗಂಟಲೆ ವೇತನ ಪಾವತಿ ಆಗಿಲ್ಲ ಅಂದರೆ ಉದ್ಯೋಗ ಖಾತ್ರಿ ಬಿಟ್ಟು ಓಡ್ಲೇಮದು. ಈಗ ಮಾರ್ಚ್ ಇನ್ನು 1 ತಿಂಗಳ ಟೈಮ್ ಉಳಿತು. 1 ತಿಂಗಳ ಒಳಗೆ ಮಾರ್ಚ್ 20 ತನಕ ನಮ್ದು 25 ತನಕ ಕೆಲಸ ನಡಿಬೇಕು. ಭಾಳಷ್ಟು ಹಳ್ಳಿಗಳ್ದಾಗ 100 ಹಾಜರಿಗಳು ಆಗಿಲ್ಲ. ಎಲ್ಲ 1 ವರ್ಷ ಕಳೆದ್ರೂ ಕೂಡ ಮುಗಿಲಕ್ಕೆ ಬಂದದ. ಆದರೆ ಇವರು ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ನಡೆಸ್ತಾ ಇಲ್ಲ. ನಕಲಿ ಕೂಲಿಕಾರ ಹೆಸರಿನ ಮೇಲೆ ಇವತ್ತು ಜಾಬ್ ಕಾರ್ಡ್ ಮಾಡಿ ಅವ್ರ ಹೆಸರಲ್ಲಿ NMR ತೆಗೆದು ಹಣ ಎತ್ತಲಕ್ಕೆ ಅವ್ರಿಗೆ ಬಜೆಟ್ ಇರ್ತದೆ. ನಿಜವಾಗಿ ಕೂಲಿಕಾರ ಮಾಡಿದವ್ರು ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡೋದು, ಓಡಾಡೋದು ಪಂಚಾಯತಿಗೆ ದುಡ್ಡು ಬಂದಿಲ್ಲ ಅಂತ. ಒಂದು ಕಡೆ ಕೆಲಸ ಬೇಕಂತ ಹಲವಾರು ಕಡೆ ಕೋಳ್ಕೂರು ಗ್ರಾಮ ಪಂಚಾಯತಿಗೆ ಕೆಲಸ ಬೇಕು ಅಂತ ಅವರೆಲ್ಲ ಅರ್ಜಿ ಹಾಕ್ಲಕ್ಕೆ ಹೋದ್ರೆ 6 ನಮ್ಮನ್ನ ತೋಲಕ್ಕೂ ಯಾರೂ ಇಲ್ಲ. ತೊಗೊಬೇಡ್ರಿ ಅಂತ ಒಪ್ಪನೇ ಹೇಳ್ತಾನಂತ PDO. ಅಲ್ಲಿ ತಾಲೂಕ್ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟರು ತಾಲೂಕ್ ಪಂಚಾಯತ್ದವ್ರನ್ನೂ ಇಲ್ಲಿವರೆಗೆ ಏನೂ ಮಾಡಿಲ್ಲ. ಅಂದ್ರೇನು ಇವರು ಉದ್ಯೋಗ ಖಾತ್ರಿ ಯೋಜನೆ ನಡೆಸೋದು ಮನಸ್ಸಿಲ್ಲ. ಉದ್ಯೋಗ ಖಾತ್ರಿ ಹೆಸರು ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ವತಿಯಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷೆ ಸವಿತಾ ಹೊನಗುಂಟಿಮಠ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 8ರಂದು ಮಧ್ಯಾಹ್ನ 3 ಗಂಟೆಗೆ ರೋಟರಿ ಸ್ಕೂಲ್ನಲ್ಲಿ ರಂಗೋಲಿ ಸ್ಪರ್ಧೆ, ಅಡುಗೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 9ರಂದು ಸಂಜೆ 5 ಗಂಟೆಗೆ ದೊಡ್ಡಪ್ಪ ಅಪ್ಪ ಸಭಾಭವನದಲ್ಲಿ ಮಿಸ್ ಕಲಬುರಗಿ, ಮಿಸ್ಸಸ್ ಕಲಬುರಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಮಹಿಳೆಯರಿಗಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ತಾರೀಕು 8/3/2025 ಮಧ್ಯಾಹ್ನ 3 ಗಂಟೆಗೆ ರೋಟರಿ ಹಾಲ್ನಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ.
ಅದರ ಸಮಯದ ಲಿಮಿಟು 1 ತಾಸು. ಹಾಗೂ ಅದೇ ರೀತಿಯಾಗಿ ಎಲ್ಲ ಮಹಿಳೆಯರಿಗೆ ಕುಕಿಂಗ್ ಸ್ಪರ್ಧೆಯನ್ನು, ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಯಾವ ಖಾದ್ಯವನ್ನು ಬಳಸಬೇಕು ಅಂತಂದರೆ ಹಸಿರು ಬಟಾಣಿಯನ್ನು ಬಳಸಿ 2 ಖಾದ್ಯಗಳನ್ನು ತಯಾರಿಸಬೇಕು. ಒಂದು ಸಿಹಿ ಖಾದ್ಯ ಹಾಗೂ ಇನ್ನೊಂದು ಒಂದು ಖಾರದ ಖಾದ್ಯವನ್ನು ತಯಾರಿಸಬೇಕು. ಈ ಒಂದು ಸ್ಪರ್ಧೆಯ ಮುಖ್ಯ ಅಂಗ ಏನಪ್ಪ ಅಂತಂದರೆ ಒಂದು ಪ್ರೆಸೆಂಟೇಷನ್ನು ಮತ್ತು ಅದರ ರುಚಿಗೆ ಮುಖ್ಯವಾಗಿ ಅಂಕಗಳನ್ನು ನೀಡಲಾಗುವುದು. ಆದ್ದರಿಂದ ಎಲ್ಲ ಮಹಿಳೆಯರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹಾಗೂ ಎರಡನೇದಾಗಿ 9ನೇ ತಾರೀಕು ಎಲ್ಲ ಮಹಿಳೆಯರಿಗೆ ಅಂದರೆ ಮಿಸ್ ಕಲಬುರ್ಗಿ ಮತ್ತು ಮಿಸಸ್ ಕಲಬುರ್ಗಿ ಎನ್ನುವ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಮಿಸ್ ಕಲಬುರ್ಗಿಯ ಒಂದು ವಯಸ್ಸಿನ ಮಿತಿ ಏನಪ್ಪ ಅಂತಂದರೆ 15 ವರ್ಷದ ಮೇಲ್ಪಟ್ಟು ಎಲ್ಲ ಮಹಿಳೆಯರು ಇದರಲ್ಲಿ ಭಾಗವಹಿಸಬೇಕು. ಹಾಗೂ ಇದರಲ್ಲಿಯ ಒಂದು ಡ್ರೆಸ್ ಕೋಡ್ ಏನಪ್ಪ ಅಂತಂದರೆ ವೆಸ್ಟರ್ನ್ ಡ್ರೆಸ್. ಹಾಗೂ ಮಿಸ್ಸಸ್ ಕಲಬುರ್ಗಿಯ ಡ್ರೆಸ್ ಕೋಡ್ ಏನಂತಂದರೆ ಸಾರಿ ಡ್ರೇಪಿಂಗ್, ಸಿಂಪಲ್ ಸಾರಿ ಡ್ರೇಪಿಂಗ್. ಅದರಿಂದ ಇದು ಎಲ್ಲಿ ನಡೀತಾ ಇದೆ ಅಂತಂದರೆ ದೊಡ್ಡಪ್ಪ ಅಪ್ಪ ಸಭಾಮಂಟಪ, ಶರಣನಗರ. ತಾರೀಕು 9 ಮಧ್ಯಾಹ್ನ 5 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆದ್ದರಿಂದ ನಾನು ಎಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದರೆ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಮಹಿಳೆಯರಿಂದ ಮಹಿಳೆಯರಿಗಾಗಿ ನಡೆಸ್ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಖುಷಿಯಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೆಸಿಡೆಂಟ್ ಹೇಳಿದಂತೆ ಏನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ಒಂದು ಸರ್ಕಾರದ ಧನ ಸಹಾಯ ಇರುವುದಿಲ್ಲ. ಅದರಿಂದ ಯಾವುದೇ ಒಬ್ಬರು ತಮ್ಮ ಒಂದು ಸ್ವಇಚ್ಛೆ. ಈ ಸುದ್ದಿಗೋಷ್ಠಿಯಲ್ಲಿ ನಮೃತ, ಮಹಾದೇವಿ ಕಿಣಗಿ, ಲಕ್ಷ್ಮಿ ಅಡಕಿ, ಸುಷ್ಮಾ, ಜಯ ಜೈನ್ ಸೇರಿದಂತೆ ಅನೇಕರು ಇದ್ದರು. ಬೆಳಗಾವಿಯ ಸಾರಿಗೆ ನಿರ್ವಾಹಕ ಮಹದೇವ ಹುಕ್ಕೇರಿ ಎಂಬುವರ ಮೇಲೆ ಹಲ್ಲೆ ನಡೆಸಿ ಪೋಸ್ಕೋ ಪ್ರಕರಣ ದಾಖಲಿಸಿದ್ದನ್ನು ವಿರೋಧಿಸಿ ಇಂದು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿಯ ಸಾರಿಗೆ ನಿರ್ವಾಹಕ ಮಹದೇವ್ ಹುಕ್ಕೇರಿ ಎಂಬುವರ ಮೇಲೆ ಹಲ್ಲೆ ನಡೆಸಿ ಪೋಸ್ಕೋ ಪ್ರಕರಣ ದಾಖಲಿಸಿದ್ದನ್ನು ವಿರೋಧಿಸಿ ಇಂದು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸಾರಿಗೆ ಅಧಿಕಾರಿಗೆ ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಅಧಿಕಾರಿಗೆ ಹೇಳಿದಿಕ್ಕಾರ, ಸುಳ್ಳು ಕೇಸ್ ಹಾಕಿದ ಪೊಲೀಸ್ ಕಮಿಷನರ್ ಹೇಳಿದಿಕ್ಕಾರ. ಅದೇ ಹುಕ್ಕೇರಿ ಅವರಿಗೆ ಬಸ್ ನೌಕರು ಗುಂಡಾಗಿರಿಯನ್ನು ಸಹಿಸೋದಿಲ್ಲ. ಸಾರಿಗೆ ನೌಕರು ಗುಂಡಾಗಿರಿಯನ್ನು ಸಹಿಸೋದಿಲ್ಲ. ಸಾರಿಗೆ ನೌಕರಿಗೆ ರಕ್ಷಣೆ ಕೊಡಲೇಬೇಕು. ಸಾರಿಗೆ ನೌಕರಿಗೆ ರಕ್ಷಣೆ ಕೊಡಲೇಬೇಕು. ಇವತ್ತು ಸಾರಿಗೆ ನೌಕರು ಹಗಲಿರುಳು ಏನಿದೆ ದುಡ್ಡು ಕೆಲಸ ಮಾಡ್ತಾರೆ. ಪ್ರಯಾಣಿಕರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಇದು ಟ್ರಾವೆಲಿಂಗ್ ಕೊಡ್ತಾರೆ. ಆದರೂ ಕೂಡ ಇವತ್ತು ಸರ್ಕಾರ ಆಗಲಿ ಅಥವಾ ಸಾಮಾನ್ಯ ಜನ ಆಗಲಿ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ. ಎಲ್ಲೋ ಕೆಲವು ಜನ ಕಿಡಿಗೇಡಿಗಳು ಇವತ್ತು ಸರ್ಕಾರದ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ನಾವು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ ನಿಯಮಾವಳಿ ಪ್ರಕಾರ ನಡ್ಕೋಬೇಕಾಗುತ್ತೆ. ಮಹಿಳೆಯರಿಗೆ ಮಾತ್ರ ಫ್ರೀ ಇದೆ. ಪುರುಷರಿಗೆ ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಂತ 2 ವರ್ಷದಿಂದ ಒತ್ತಿದ್ರು ಕೂಡ ಆದಾಗ ಕೂಡ ಇವರು ಇದ್ರ ಮೇಲೆ ಆಧಾರ್ ಕಾರ್ಡ್ ಮೇಲೆ ಟಿಕೆಟ್ ಕೊಡುವಂತ ಒತ್ತಾಯ ಮಾಡಿ ಮತ್ತು ಮರಾಠಿಯಲ್ಲಿ ಮಾತಾಡಿ ಅಂತ ತಿಳ್ಕೊಂಡು ಒತ್ತಾಯ ಮಾಡಿದ್ದು ಅದು ಸರಿಯಲ್ಲ. ಯಾಕಂದರೆ ಮರಾಠಿ ಮತ್ತು ಕನ್ನಡ, ತೆಲುಗು, ತಮಿಳು ನಮ್ಮ ದೇಶದ ಭಾಷೆಗಳು ಅವೆಲ್ಲವೂ ಕೂಡ ನಾವು ಪ್ರೀತಿಸ್ತೀವಿ. ಆದರೆ ಈ ಮರಾಠಿ ಭಾಷೆ ಇರ್ಬೋದು, ಯಾವುದೇ ಇರ್ಬೋದು, ಒಂದು ಅಂಧಕಾರದಲ್ಲಿ ಅವರು ಮಾತಾಡಬಾರ್ದು, ತಪ್ಪಿದೆ. ಅದನ್ನು ನಾವು ಖಂಡಿಸ್ತೀವಿ. ಮತ್ತು ರಾಜ್ಯಾದ್ಯಂತ ಸರ್ಕಾರ ಕೂಡಲೇ ಯಾರು ಗುಂಡಾಗಳನ್ನು ಅರೆಸ್ಟ್ ಮಾಡಿದಿರಿ ಅವ್ರನ್ನ ಕಠಿಣ ಕಾನೂನಿಗೆ ಒಳಪಡಿಸಬೇಕು. ಮತ್ತು ಏನು ಸುಳ್ಳು ಪೋಕ್ಸೋ ಕೇಸ್ ಹಾಕಿದ್ದಾರೆ ಮಹದೇವ್ ಹುಕ್ಕೇರಿ ಮೇಲೆ ಅದನ್ನು ವಾಪಸ್ ತಗೋಬೇಕು. ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರ ಮೇಲೆ ಯಾವುದೇ ರೀತಿಯ ಒಂದು ದಬ್ಬಾಳಿಕೆ ಅಥವಾ ಗುಂಡಾಗಿರಿಯನ್ನು ನಾವು ಸಹಿಸೋದಿಲ್ಲ. ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಮುಷ್ಕರ ಮಾಡಿ ಬಂದ್ ಮಾಡಬೇಕಂತ ತಿಳ್ಕೊಂಡು ಎಚ್ಚರಿಕೆ ಕೊಡ್ತೀವಿ. ಮತ್ತು ಯಾರು ಪೊಲೀಸ್ ಕಮಿಷನರ್, ಬೆಳಗಾವಿ ಪೊಲೀಸ್ ಕಮಿಷನರು ಸುಳ್ಳು ಪೋಕ್ಸೋ ಕೇಸ್ ಹಾಕಲಿಕ್ಕೆ ಏನು ಕಾರಣ ಆಗಿದ್ದಾರೆ ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಮತ್ತು ಸಾರಿಗೆ ನೌಕರರಿಗೆ ಸುರಕ್ಷತೆಗಾಗಿ ಭದ್ರತೆ ವ್ಯವಸ್ಥೆ ಮಾಡಬೇಕು. ಮತ್ತು ಎಲ್ಲ ಬಸ್ ನಿಲ್ದಾಣ, ನಗರ ಸಾರಿಗೆ ಇರ್ಬೋದು ಮತ್ತು ಸಿಟಿಯಲ್ಲಿ ಇರ್ಬೋದು, ಹಳ್ಳಿಯಲ್ಲಿ ಇರ್ಬೋದು, ಪೊಲೀಸ್ ಚೌಕಿಗಳನ್ನು ಓಪನ್ ಮಾಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರ ಕೂಡಲೇ ಗಮನ ಹರಿಸಬೇಕು, ನಮ್ಮ ಬೇಡಿಕೆಗಳ ಬಗ್ಗೆ ಗಮನ ಹರಿಸಬೇಕಂತ ತಿಳ್ಕೊಂಡು ಹೇಳಿ ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ.
ಸರ್ಕಾರ ಈಗಾದರೂ ಒಂದು ಸಹಕಾರ ಕೊಡಬೇಕಂತ ತಿಳ್ಕೊಂಡು ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪ್ರಭುದೇವ್ ಎಳಸಂಗಿ, ಎಚ್.ಎಸ್. ಪತಕೆ, ಸಿದ್ದಪ್ಪ ಪಾಲ್ಕಿ, ರತ್ನಪ್ಪ ಜೈನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿ ನಗರದ ಐವನ್ ಶಾಹಿ ರಸ್ತೆಯಲ್ಲಿರುವ ತಾಲೂಕಾ ಪಂಚಾಯತ್ ಕಚೇರಿ ಬಳಿಯ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಸ್ಥಾಪಿಸಲಾಗಿರುವ ಅಕ್ಕಾ ಕೆಫೆಯನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಿದರು. ಕೆಫೆಯ ಮಾಲೀಕರಾಗಿರುವ ಕಲಬುರಗಿ ತಾಲೂಕಿನ ಕೆಸರಟಗಿಯ ಆರಾಧ್ಯ ಸಂಜೀವಿನಿ ಮಹಿಳಾ ಸ್ವಸಹಾಯ ಗುಂಪಿನ ಮುಖ್ಯಸ್ಥೆ ಆರತಿ ಪಾಟೀಲ್ ಅವರೊಂದಿಗೆ ಕೆಫೆ ಕುರಿತು ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದ ಸಚಿವರು ಮತ್ತು ಶಾಸಕರು ಕೆಫೆಯಲ್ಲಿನ ಚಹಾ ಸವಿದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲರಿಗೂ ಚಹಾ ಬಡಿಸುವ ಮೂಲಕ ಗಮನ ಸೆಳೆದರು. ಅಷ್ಟು ದೊಡ್ಡ ಕಪ್ನಲ್ಲಿ ಬೇಡ. चाय पे चर्चा आज स्किल डेवलपमेंट और NRLM डिपार्टमेंट से अक्का कैफ़े का ओपनिंग हुआ है. पहली बार गुलबर्गा में हो रहा है और ये सेल्फ हेल्प ग्रुप्स चलाते हैं. लेडीज़ और ट्रांसजेंडर सेल्फ हेल्प ग्रुप जो है, जो पंचायत में हो, म्यूनसिपाल्टी में हो, जहाँ भी जगह है जहाँ ज़्यादा फुटफॉल्स रहता है उनको बेनिफिट होता है या ये चलाते हैं. और ये पूरे ट्रेंड है. जो भी इधर आहार मिलता है उनको सबके उसके लिए ट्रेनिंग मिलता है और 15 लाख उनके लिए कंस्ट्रक्शन और बाकी यूटेंसिल्स खरीदने के लिए भी दिया जाता है. सो बेसिकली एक वुमेन एम्पावरमेंट प्रोग्राम, एंटरप्रेन्योरियल प्रोग्राम महिलाओं के लिए हमारे सरकार से हो रहा है और इसे बहुत से महिलाएं भी चाह रहे हैं. तो ओवरऑल राज्य में 2000 से ज़्यादा अक्का कैफ़े हम बना रहे हैं. ऑलरेडी हर डिस्ट्रिक्ट हेडक्वार्टर्स में है. तो अभी इसके बाद तालुक हेडक्वार्टर जहाँ पर ज़्यादा बस स्टैंड है, फुटफॉल्स है, जहाँ लोगों का आना जाना ज़्यादा रहता है, उधर करेंगे. कितने बनाने का प्लान है सर? हाँ जी, डिस्ट्रिक्ट में कितने प्लान अभी प्लान है ओवरऑल टुवर्ड द स्टेट 2500 है. हाँ, और जहाँ पे 2500 कॉफ़ी कियोस्क है और ये अक्का कैफ़े 50 है. तो यहाँ पे जहाँ भी तालुक प्लेस में हमको जगह मिलेगा करने के लिए तैयार है, क्योंकि सेल्फ हेल्प ग्रुप्स का तो कमी नहीं है. उनको ट्रेनिंग की ज़रूरत जो है वो गवर्नमेंट के तरफ से दे के उनके थोड़ा बहुत पैसे बना के दे के ये चलाने की कोशिश करें. क्योंकि हर साल नेशनल सरस मेला बेंगलुरु में होता था. ये पहली बार हम गुलबर्गा में इसलिए कर रहे हैं क्योंकि यहाँ पे एक्सपोजर मिले हमारे सेल्फ हेल्प ग्रुप्स को. और यहाँ पे देखिए 250 स्टॉल्स यहाँ पे आए हैं और 9 राज्यों से भी यहाँ सेल्फ हेल्प ग्रुप्स इसमें पार्टिसिपेट कर रहे हैं. आपके माध्यम से मैं कलबुर्गी के जनता को ये मनवी करता हूँ कि ये सरस मेला में आए, इसमें पार्टिसिपेट करें और इसका लाभ उठाएं. ये अक्का कैफ़े 50 अक्का कैफ़े हम स्टेट वाइड हमारे डिपार्टमेंट से कर रहे हैं फर्स्ट फेज़ में. और यहाँ पे तकरीबन 15 लाख रुपए तक हम सेल्फ हेल्प ग्रुप्स को ये चलाने दे रहे हैं.
ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್, ಸಂಸದರಾದ ರಾಧಾಕೃಷ್ಣ ದೊಡ್ಮನಿ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಎಂವೈ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಯಲ್ಲಪ್ಪ ನಾಯ್ಕೊಡಿ, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಾರ್ ಅಲಂ ಖಾನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶಿವರಾತ್ರಿ ಪ್ರಯುಕ್ತ ಆಳಂದ ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ಪೊಲೀಸರಿಂದ ರೂಟ್ ಮಾರ್ಚ್ ಮಾಡಲಾಯಿತು. ಶಿವರಾತ್ರಿ ದಿನದಂದು ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂಗಳು ಪೂಜೆ ಸಲ್ಲಿಸಲಿದ್ದು ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನೊಂದೆಡೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮತ್ತು ಜನಸಾಮಾನ್ಯರಲ್ಲಿ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ನೂರಾರು ಜನ ಸಿಬ್ಬಂದಿಗಳು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನ ನಡೆಸಿದರು. ಅಲ್ಲದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸರಾಯಿ ಮಾರಾಟ ಕೂಡ ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಗ್ರಾಮದ ಡಾಕ್ಟರ್ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ 12ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಡಾಕ್ಟರ್ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ 12ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಮಹಾನ್ ಭಕ್ತರು ಈಗಾಗಲೇ ಅವರಿಗೆ ಒಂದು ನಾವು ವಾಲಿಬಾಲ್ನಲ್ಲಿ ಸಹಿತ ರಾತ್ರಿ ಟೈಮ್ನಲ್ಲಿ ಕಲಿಸಿದೆ. ವಾಲಿಬಾಲಿನ ಒಂದು ಸುವ್ಯವಸ್ಥೆಯನ್ನು ನೋಡಿ ಬಾಲರಾಜ್ ಗುತ್ತೇದಾರರು ನೇರವಾಗಿ ನಡೆದಾಡುವ ನಿಮ್ಮೆಲ್ಲರ ಆತ್ಮೀಯರು ಹೃದಯಪೂರ್ವಕವಾದ ಈ ಒಂದು ರಾಜಕೀಯದಲ್ಲಿ ಹುರಿಯಾರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರರಿಗೆ ನಮ್ಮೆಲ್ಲರ. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು.
ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜು ಗುತ್ತೇದಾರ್ ಮಾತನಾಡಿದರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಇದಂಥ ಅದ್ಭುತವಾದಂಥ ಶಾಲೆ ಇವತ್ತು ಸುಲಪೇಟ್ ನಗರದಲ್ಲಿ ಹಳ್ಳಿಗಳಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ, ಅವರ ತಾಯಿ ತಂದೆಗಳೇ, ತಮ್ಮೆಲ್ಲರಿಗೂ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮನೋರಂಜನೆಗಾಗಿ ಎಲ್ಲ ಪೇರೆಂಟ್ಸ್ಗಳು ಅವರವರ ಮಕ್ಕಳುಗಳ ಪ್ರದರ್ಶನ ನೋಡಲು ಬಂದಿರ್ತೀರಿ. ತಾವೆಲ್ಲರೂ ತಮ್ಮ ಮುದ್ದಾದ ಮಕ್ಕಳುಗಳ ಪ್ರದರ್ಶನವನ್ನು ನೋಡಿ ಆನಂದಿಸ್ತೀರಿ. ಈ ಶಾಲೆನೂ ಕೂಡ ಮುಂಬರುವ ದಿನಗಳಲ್ಲಿ ಏನು 8ನೇ ತರಗತಿವರೆಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ. ಮುಂದಿನ ದಿನಮಾನದಲ್ಲಿ ಇದು ಹೆಚ್ಚಿನ ರೂಪದಲ್ಲಿ ಬೆಳೀಲಿ. ಇದು ಕಾಲೇಜು, ಡಿಗ್ರಿ ಎಲ್ಲನೂ ಕೂಡ ಈ ಒಂದು ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಹೆಸರಲ್ಲಿ ಇಟ್ಟಿದ್ದಾರಂದರೆ ನಾವೆಲ್ಲರೂ ಭಾಳ ಹೆಮ್ಮೆ ಪಡಬೇಕಾಗ್ತದೆ. ಅಂಥ ಒಬ್ಬ ವಿಜ್ಞಾನಿ, ಮಾಜಿ ರಾಷ್ಟ್ರಪತಿ, ನಮ್ಮ ದೇಶಕ್ಕೆ ಮಾದರಿ. ಅವ್ರು ಯಾವತ್ತೂ ಕೂಡ ದೇಶದ ಬಗ್ಗೆ ಮತ್ತು ಅವರು ಒಂದು ಅಧ್ಯಕ್ಷ ಸ್ಥಾನ ನಾಮಿನೇಷನ್ ಹಾಕಬೇಕಾದ್ರೆ ಅವರಲ್ಲಿ ದುಡ್ಡು ಕೂಡ ಇರಲಿಲ್ಲ. ಅಂಥ ಒಬ್ಬನ ವ್ಯಕ್ತಿ, ಇವತ್ತು ಸರಳತೆ ಇದ್ದಂಥ ವ್ಯಕ್ತಿ ಬಗ್ಗೆ ನಾವು ಭಾಳ ಎಷ್ಟು ಹೇಳಿದ್ರು ಕೂಡ ಕೊಂಡಾಡುವ ಕಡಿಮೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಆಹ್ವಾನ ಮಾಡಿದಂಥ ಎಲ್ಲ ಶಾಲೆಯ ಎಲ್ಲ ಅಧ್ಯಕ್ಷರು, ಅವರ ಸಂಘಟಕರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿ, ನಿಮ್ಮ ಕಾಲೇಜಿಗೆ ನಾವು ಕೂಡ ಏನಾದರೂ ನಮ್ಮ ಕೈಲಿ ಆದಷ್ಟು ಸಹಾಯ ಮುಂಬರುವ ದಿನಗಳಲ್ಲಿ ತಾವೇನಾದರೂ ಹೇಳಿದ್ರೆ ನಮ್ಮ ಕೈಲಾದಷ್ಟು ಸಹಾಯ ಖಂಡಿತವಾಗಿ ತಮ್ಮ ಒಂದು ಶಿಕ್ಷಣ ಸಂಸ್ಥೆಗೆ ನಾನು ಅರ್ಪಿಸ್ತೀನಿ ಎಂಬ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂಥ ಎಲ್ಲ ಬಂದಂಥ ಮುಂಭಾಗದಲ್ಲಿ ಕೂತಂಥ ಎಲ್ಲ ತಾಯಂದಿರೇ, ಎಲ್ಲ ತಂದೆಯರೇ, ಎಲ್ಲ ಮುದ್ದಾದ ಮಕ್ಕಳೇ. ಈ ಸಂದರ್ಭದಲ್ಲಿ ನವಾಜ್ ಪಟೇಲ್, ಮಾಲಿ ಪಟೇಲ್, ಚಂದ್ರಶೇಖರ್ ಗುತ್ತೇದಾರ್, ಪತ್ರಕರ್ತರಾದ ಅಕ್ರಮ್ ಪಾಷಾ ಮೊಮಿನ್, ಡಾಕ್ಟರ್ ಸೈಯದ್ ಲತೀಫ್, ಸಂಜು ಕುಮಾರ್ ಪಾಟೀಲ್, ರಜಾಕ್ ಪಟೇಲ್, ಶುಕೂರ್ ಪಟೇಲ್ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೆ. ರಾಜ್ಯದ ಪ್ರವಾಸೋದ್ಯಮವನ್ನ ವಿಶ್ವಕ್ಕೆ ಪರಿಚಯಿಸುವ ಉದ್ದೇಶದಿಂದ ಫೆಬ್ರವರಿ 26ರಿಂದ 28ರವರೆಗೆ 3 ದಿನಗಳ ಕಾಲ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ 2025 ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರವಾಸೋದ್ಯಮ ಸಚಿವರಾದ HK ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ಟೂರಿಸಂ ಸೊಸೈಟಿ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಸಮಾವೇಶವನ್ನು ಸಿಎಂ ಸಿದ್ದರಾಮಯ್ಯ ತಾಜ್ ವೆಸ್ಟ್ ಎಂಡ್ ರೇಸ್ ಕೋರ್ಸ್ ರಸ್ತೆಯಲ್ಲಿ ಉದ್ಘಾಟನೆ ಮಾಡಲಿದ್ದು, ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯವು ಪಾಲ್ಗೊಳ್ಳಲಿದೆ ಎಂದರು. ಬಳಿಕ ಫೆಬ್ರವರಿ 27 ಮತ್ತು 28ರಂದು ತುಮಕೂರಿನ ರಸ್ತೆಯ ಮಾದವಾರದಲ್ಲಿನ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಸಚಿವರು, ಶಾಸಕರುಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು. ರಾಜ್ಯಗಳು ಈ ಮಾದರಿಯ ಬಿಸ್ನೆಸ್ ಟು ಬಿಸ್ನೆಸ್ ಸಮಾವೇಶಗಳನ್ನು ಆಯೋಜನೆ ಮಾಡ್ತಾ ಇದ್ವು. ಅದರಲ್ಲಿ ನಮ್ಮ ರಾಜ್ಯನೂ ಒಂದಾಗಿತ್ತು. ಇದು ನಮ್ಮ 2ನೇ B2B ಸಮಾವೇಶ. ಈ ಸಮಾವೇಶದಲ್ಲಿ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಾಲಯವು ಭಾಗವಹಿಸುತ್ತದೆ. ಇದರ ಉದ್ದೇಶ ಪ್ರವಾಸೋದ್ಯಮದ ಎಲ್ಲ ಭಾಗಿದಾರರನ್ನು ಒಂದೇ ಸೂರಿನಡಿ ತರಬೇಕು, ಆಗು ಹೋಗುಗಳನ್ನು ಚರ್ಚೆ ಮಾಡಬೇಕು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕಬ್ಬಿನ ಬಾಕಿ ಹಣ ನೀಡಿದ ಸಕ್ಕರೆ ಕಾರ್ಖಾನೆಗಳ ನೀತಿಯನ್ನು ಖಂಡಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಅಫ್ಜಲ್ಪುರ ತಾಲೂಕಾ ಘಟಕದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಬ್ಬಿನ ಬಾಕಿ ಹಣ ನೀಡದ ಸಕ್ಕರೆ ಕಾರ್ಖಾನೆಗಳ ನೀತಿಯನ್ನು ಖಂಡಿಸಿ ಇಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಅಫ್ಜಲ್ಪುರ ತಾಲೂಕಾ ಘಟಕದಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು.
ಹಣ ಕೊಡಲೇಬೇಕು. ರೈತನ ಬಾಕಿ ಹಣ ಕೊಡಿಸಲು ವಿಫಲವಾಗುತ್ತಿರುವ ಸರ್ಕಾರಗಳ ಧಿಕ್ಕಾರ. ಬರಲಿ ಮೊದಟಿಗ ಗೂಳೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಪ್ರದೇಶದ ರೈತರ ಖಾತೆಗೆ ಪರಿಹಾರ ಹಾಕಲೇಬೇಕು. ಗೂಳೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಪ್ರದೇಶದ ರೈತರಿಗೆ ಪರಿಹಾರ ಹಾಕಲೇಬೇಕು. ಕೇಳಲೇಬೇಕು. ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಮೊನಟ್ಗ ಗೋಳೂರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆ ರೈತರು ಮುಳುಗಡೆ ಪ್ರದೇಶದಲ್ಲಿ ಅನುಭವಿಸ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕಂತೇಳಿ ಆ ಭಾಗದ ಎಲ್ಲ ರೈತರನ್ನು ಸರ್ಕಾರ ಮೇಲೆ ಒತ್ತಡ ತಂದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ, ಹಣ ರಿಲೀಸ್ ಮಾಡಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ರೈತರಿಗೆ ಪರಿಹಾರ ಹಾಕಲಾರ್ದೇ ಅವ್ರ ಖಾತೆಗೆ ಡಿವೈಡ್ ಮಾಡಲಾರ್ದೇ ಪೆಂಡಿಂಗ್ ಇಟ್ಕೊಂಡು ಕೂತಿರ್ತಕ್ಕಂಥದ್ದು ತುಂಬ ಖೇದಕರ ಸಂಗತಿ. ತಕ್ಷಣವೇ ಆ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು, ಜಮಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು DC ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸ್ತಾ ಇದ್ವಿ. ಯಾವ ರೇಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ, ಉಗಾರ್ ಶುಗರ್ಸ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ, KPR ಸಕ್ಕರೆ ಕಾರ್ಖಾನೆ, NSL ಬುಸ್ನೂರು ಸಕ್ಕರೆ ಕಾರ್ಖಾನೆ, ಇವು 4 ಸಕ್ಕರೆ ಕಾರ್ಖಾನೆಗಳನ್ನು ಹಿಂದಿನ ಕಬ್ಬು ಬೆಳೆಗಾರರ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದೆ. FRP ಪ್ರಕಾರ 112 ರೂಪಾಯಿ ಪ್ರತಿ ಟನ್ನಿಂದ ಪೆಂಡಿಂಗ್ ಇಟ್ಟುಕೊಂಡಿದೆ. ಸುಮಾರು ಇವತ್ತೇನಿಲ್ಲ ಅಂದರೆ 40-42 ಕೋಟಿ ರೂಪಾಯಿನ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿರ್ತಕ್ಕಂಥದ್ದಿದೆ. ತಕ್ಷಣವೇ ಅದನ್ನು ಕೂಡ ಕಬ್ಬು ಸಕ್ಕರೆ ಅಭಿವೃದ್ಧಿ ಆಯುಕ್ತರು ಆದೇಶವನ್ನು ಹೊರಡಿಸಿದರೆ ಯಾವುದೇ ಕಾರಣಕ್ಕೂ ಜುಮ್ಮಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಾವು ಒತ್ತಾಯನ ಮಾಡ್ತಿದ್ದೀವಿ. ಇವತ್ತು ಈ ಭಾಗದ ಚುನಾಯಿತ ಪ್ರತಿನಿಧಿಗಳನ್ನು ಸಕ್ಕರೆ ಕಾರ್ಖಾನೆಗಳ ಮೇಲೆ ಒತ್ತಡ ತಂದು ಆ ಕಬ್ಬು ಬೆಳೆಗಾರರ ಬಾಕಿ ಹಣ ಕೊಡ್ಸೋಕ್ಕೆ ಮುಂದಾಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಆ ಸಕ್ಕರೆ ಕಾರ್ಖಾನೆಗಳ ಮೊಂಡೆತನ ಕೈಬಿಟ್ಟು ರೈತರ ನೆರವಿಗೆ ಬರಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಶಣ್ಬಸಪ್ಪ ಮಂಶೆಟ್ಟಿ, ಸಿದ್ದರಾಮಯ್ಯ ಡೊನ್ನೂರ್, ಅಶೋಕ್ ಹೂಗಾರ್, ಶಿವಯೋಗಪ್ಪ ಬಿರಾದಾರ್ ಸೇರಿದಂತೆ ಅನೇಕ ರೈತರು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲೆಯ ಹಾಗರಗುಂಡಗಿ ಗ್ರಾಮದಲ್ಲಿ ಮದೀನಾ ಶಾಹಿ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಹಾಗೂ ಜಲ್ಸಾ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆಯ ಹಾಗರಗುಂಡಗಿ ಗ್ರಾಮದಲ್ಲಿ ಮದೀನಾ ಶಾಹಿ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಹಾಗೂ ಜಲ್ಸಾ ಕಾರ್ಯಕ್ರಮವನ್ನು ರಿಬನ್ ಕತ್ತರಿಸುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಫ್ಜಲ್ಪುರಿನ ಶಾಸಕರಾದ MY ಪಾಟೀಲ್ ಮಾತನಾಡಿದರು. ಈ ಕಾರ್ಯಕ್ರಮದ ಮೇಲೆ ಸೋಮಶೇಖರ್ ಕಲಬುರ್ಗಿ ಹಾಜರಾಗಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇವೆ. ಅದೇ ರೀತಿ ಸಿಖ್ ಮತದ ಪೂಜ್ಯರು ಕೂಡ ಇವತ್ತು ಮೇಲೆ ಇದ್ದಾರೆ ಮತ್ತು ಬೌದ್ಧ ಧರ್ಮದ ಸಂಗಾನಂದ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅನೇಕರು ಇವತ್ತ ಈ ದೇಶ ಭಾರತ ದೇಶ ಅಂತಂದರೆ ಸರ್ವಧರ್ಮದ ಒಂದು ಒಕ್ಕೂಟದ ಈ ದೇಶ ಆಗಿದೆ. ಒಬ್ಬರನ್ನೊಬ್ಬರನ್ನ ಪ್ರೀತಿಸುವಂಥ ದೇಶ ಆಗಿದೆ. ವಿವಿಧದಲ್ಲಿ ಏಕತೆ ಸಾಧಿಸುವಂಥ ಇವತ್ತ ನಾವೆಲ್ಲರೂ ಮನದಲ್ಲಿ ಮೂಡಿಸುವಂತ ಬಂದಿದ್ದೇವೆ. ಅದೇ ರೀತಿ ಹಾಗರಗುಂಡಿಗೆಯಲ್ಲಿ ಇದೊಂದು ಭವ್ಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಕ್ಷಮಿಸಬೇಕು, ಇಷ್ಟು ದೊಡ್ಡ ಕಾರ್ಯಕ್ರಮ ಇರ್ತದಂತೇಳಿ ನನಗೆ ಗೊತ್ತಾದರೆ ಇದು ಒಂದೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದೆ. ಆದರೆ ನನಗೆ ಅನಿಸ್ಲಿಲ್ಲ. ಆದ್ದರಿಂದ 5-6 ಇನ್ನೂ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಾಗಿದೆ.
ಅದಕ್ಕಾಗಿ ನಿಮ್ಮ ಕ್ಷಮೆ ಕೇಳ್ತಾ ಇದ್ದೇನೆ. ಇವತ್ತು ಅನೇಕ ಪೂಜ್ಯರು ತಮ್ಮ ಹಿತನುಡಿಯನ್ನು ಇಲ್ಲಿ ಅಲ್ಲಾಹನ ಬಗ್ಗೆ, ದೇವರ ಬಗ್ಗೆ ಅವರು ಮಾತಾಡೋರಿದ್ದಾರೆ. ಅವರ ನುಡಿಯನ್ನು ನಾನು ಕೇಳಬೇಕು, ಅವರ ಆಶೀರ್ವಚನ ಕೇಳಬೇಕು ಅಂತ ಹಂಬಲ ಇತ್ತು. ಆದರೂ ಕೂಡ ಅನಿವಾರ್ಯ ಕಾರಣದಿಂದ ನಾನು ಈ ಕಾರ್ಯಕ್ರಮವನ್ನು ಶುಭ ಕೋರಿ ಇವತ್ತ ಬೇರೆ ಕಾರ್ಯಕ್ರಮಕ್ಕೆ ನನಗೆ ಹೋಗಬೇಕಾಗಿದ್ದರಿಂದ ನಿಮ್ಮ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಇವತ್ತ ಈ ಸಂದರ್ಭದಲ್ಲಿ ವಕೀಲರಾದ ಮಶಾಕ ಪಟೇಲ್ ಮಾತನಾಡಿದರು. ದಿವಸ ಈ ಆಗರಗುಂಡಿಗೆ ಗ್ರಾಮದಲ್ಲಿ ಮದೀನಾ ಶಾಹಿ ಮಸ್ಜಿದ್ ಉದ್ಘಾಟನೆ ಶ್ರೀ ಸಿರಾಜ್ ಬಾಬಾ ಸಾಹೇಬ್ ಖಿಬ್ಲಾ ಮತ್ತು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಆಗರಗುಂಡಿಗೆ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದ ಎಂ.ಐ. ಪಾಟೀಲ್ ಸಾಹೇಬರು ಹಾಗೂ ಎಲ್ಲ ಧರ್ಮ ಗುರುಗಳು ಈ ಮದೀನಾ ಶಾಹಿ ಮಸ್ಜಿದಿಯ ಉದ್ಘಾಟನೆ ಮಾಡಿ ಈ ವೇದಿಕೆ ಮೇಲೆ ಎಲ್ಲ ಧರ್ಮದ ಜಿಲ್ಲೆಯ ಎಲ್ಲ ಧರ್ಮದ ಮಹಾನ್ ವ್ಯಕ್ತಿಗಳು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಮತ್ತು ಮಸೀದಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಈ ಆಗರಗುಂಡಿ ಗ್ರಾಮದಲ್ಲಿ ಮಾಡಿದ್ದಾರೆ. ಎಲ್ಲ ಮುಖ್ಯ ಅತಿಥಿಗಳಿಗೆ, ಎಲ್ಲ ಧರ್ಮಗುರುಗಳಿಗೆ ಮತ್ತೊಮ್ಮೆ ಈ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಈ ಸಂದರ್ಭದಲ್ಲಿ ಹಾಗೂರ್ಗುಂಡ್ಗಿ ವಿರಕ್ತ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಸಿರಾಜ್ ಬಾಬಾ, ಮೊಹಮ್ಮದ್ ಶರೀಫ್ ಸಾಹೇಬ್ ಮಜಹರಿ, ಪೂಜ್ಯ ಸಂಗಾನಂದ ಬಂತೇಜಿ, ಸುಖಾನಂದ ಕುಮಾರ್, ಶ್ರೀ ಮರ್ಯಪ್ಪ ಮುತ್ಯ, ಹಜರತ್ ಮೌಲಾನಾ ಶಫೀಕ್ ಅಹಮದ್ ಸಾಬ್ ಖಾಸ್ಮಿ, ಮೊಹಮ್ಮದ್ ಸಿರಾಜುದ್ದೀನ್ ಸಾಬ್ ಜಿಯಾಯಿ, ಮಾಜಿ ಸಚಿವರಾದ ಎಸ್.ಕೆ. ಕಾಂತ, ಸಂಗೀತ ನೀಲಕಂಠ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೃಷ್ಣ ರಾಠೋಡ್ ಅವರ ಲಾಕಪ್ ಡೆತ್ ನಿಧನದ ಪ್ರಕರಣವನ್ನ ಉನ್ನತ ತನಿಖೆ ಮತ್ತು ಸಿಬಿಐಗೆ ಕೇಸ್ ವರ್ಗಾವಣೆ ಮಾಡಬೇಕು ಎಂದು ಬಂಜಾರ ಸಮುದಾಯದ ಮುಖಂಡ ರಾಮಚಂದ್ರ ಜಾಧವ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆಲ ದಿನಗಳ ಹಿಂದೆ ನಡೆದ ಬಲಾತ್ಕಾರ ಪ್ರಕರಣದ ಸಂಬಂಧವಾಗಿ ಪೊಲೀಸ್ ಠಾಣೆಗೆ ಕೃಷ್ಣ ರಾಠೋಡ್ ಅವರನ್ನ ತನಿಖೆಗೆ ಕರೆಸಿಕೊಳ್ಳಲಾಗಿತ್ತು. ತನಿಖೆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಹೊಡೆದಿರುವುದರಿಂದ ಅವರಿಗೆ ಉಂಟಾದ ಗಾಯಗಳಿಂದ ಅವರು ನಿಧನರಾಗಿದ್ದಾರೆ. ಆದ ಕಾರಣ ಈ ಪ್ರಕರಣದ ಕುರಿತು ಸ್ವತಂತ್ರ, ಉನ್ನತ ಮತ್ತು ಸಮಗ್ರ ತನಿಖೆ ನಡೆಸಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ತಪ್ಪಿತಸ್ಥರಾದ ಅಧಿಕಾರಿಗಳು ಮತ್ತು ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಕೆಲವು ದಿವಸಗಳ ಹಿಂದೆ ಒಬ್ಬ ನಮ್ಮ ಬಲಾತ್ಕಾರದ ಕೇಸ್ನಲ್ಲಿ ಕೃಷ್ಣ ತಂದೆ ವಿಠಲ್ ಅನ್ನೋನಿಗೆ ಪೊಲೀಸರು 4-5 ದಿವಸದ ಹಿಂದೆ ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿ ಅವನ ಜೊತೆಗೆ ಮತ್ತೆ 2-3 ಹುಡುಗರಿಗೆ ಕೂಡ ತಂದು ಅರೆಸ್ಟ್ ಮಾಡಿರ್ತಾರೆ. ಆ ಹುಡುಗರು ಎಲ್ಲರ ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗಿಲ್ಲ, ಅದನ್ನು ಕೂಡ ಗೊತ್ತಾಗಿಲ್ಲ. ಆ ಅರೆಸ್ಟ್ ಮಾಡಿದ ಮೇಲೆ ಅವ್ರಿಗೆ ಏನು ಮಾಡಿದ್ದಾರೆ, ಆರೋಪಿಗೆ ನಿನ್ನೆ 4-5 ದಿವಸ ಅವ್ರಿಗೆ ಅರೆಸ್ಟ್ ಮಾಡಿ ನಿನ್ನೆ ಅಂದರೆ ಮೊನ್ನೆ ಬೆಳಿಗ್ಗೆ 23ನೇ ತಾರೀಕು ಬೆಳಿಗ್ಗೆ ಇವರಿಗೆ ಸತ್ತವನ ತಾಯಿಗೆ ಮತ್ತು ಮಗನಿಗೆ ರಾತ್ರಿ ಅವ್ರಿಗೆ 3 ಪೊಲೀಸರು ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳಿದ ಮೇಲೆ ಅವರಿಗೆ ವಿಚಾರಣೆ ಅಂದರೆ ಆ ಸತ್ತ ಮೊನ್ನೇನು ಮೊದಲೇನು ಒಂದು ಹೆಣ್ಮಗಳು ಇದು ಆಗಿದ್ದಾಳಲ್ಲ ಮಿಸ್ಸಿಂಗ್ ಕೇಸ್ನಲ್ಲಿ, ಆ ಹೆಣ್ಮಗಳದ್ದು ಶವ ಎಲ್ಲದ ಅಂತೇಳಿ ತೋರಿಸ್ಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವನಿಗೆ ಒಯ್ದಿದ್ದಾರೆ. ಇವರಿಗೆ ಅವ್ರ ಜೊತೆ ಆ ಸತ್ತವನ ತಮ್ಮನಿಗೆ ಮತ್ತು ಅವ್ರ ತಾಯಿಗೆ ಕೂಡ ಒಯ್ದಾರೆ. ಆ ಒಯ್ದಾಗ 1-2 ಕಡೆ ಹೆಣ ಅಗಿಸಿ ನೋಡ್ಸ್ಯಾರ, ಎಲ್ಲಿ ಹೆಣ ಸಿಕ್ಕಿದ ಮೇಲೆ ಆ ಹುಡುಗನ ತಮ್ಮ ಚಲೋ ಹೊಡೆದಿದ್ದಾರಂತ. ರಾತ್ರಿ ಹೊಡೆದು ಅವನಿಗೆ ತಲೆಗೆ ಗಾಯ ಪೆಟ್ಟಾಗ್ಯದ, ರಕ್ತ ಆಗಿತ್ತಂತ. ಆದಮೇಲೆ ಅವನಿಗೆ ನಡಿಲಿಕ್ಕೂ ಆಗಲಾರ್ದ ಪರಿಸ್ಥಿತಿಯಲ್ಲಿ ಹುಡುಗ ಫೀಲ್ಡ್ನಿಂದ ಎತ್ಕೊಂಡು ತಂದು ಗಾಡಿಯಾಗ ಕೂಡಿಸಿ ಮತ್ತು ಸಂಜೆಗೆ ಪೊಲೀಸ್ ಸ್ಟೇಷನ್ಗೆ ತಂದು ಸಾಯಂಕಾಲ ಬಿಟ್ಟಾರ. ಪೊಲೀಸ್ ಸ್ಟೇಷನ್ನಲ್ಲಿ ಬಿಟ್ಟ ಮೇಲೆ ನೀವು ನಾಳೆಗೆ ಬರ್ರಿ ಅಂತೇಳಿ ಅವ್ರಿಗೆ ಹೇಳಿ ವಾಪಸ್ ಕಳಿಸ್ಯಾರ. ಅವ್ರು ತಾಯಿಗೆ ಸತ್ತವನ ತಾಯಿ ಮತ್ತು ತಮ್ಮಗ ಮತ್ತು ಅವ್ನ ಹೆಂಡ್ತಿಗೆ ಬಿಟ್ಟ ಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ಯಾರ, ಬಿಟ್ಟ ಮೇಲೆ ರಾತ್ರಿ 3 ಗಂಟೆಗೆ 3 ವ್ಯಾನ್ಗಳು ಹೋಗಿ ಇಬ್ಬರಿಗೆ ತಾಯಿಗೆ ಮತ್ತು ತಮ್ಮಗೆ ಇಬ್ಬರಿಗೆ ವೆಹಿಕಲ್ನಲ್ಲಿ ಕರ್ಕೊಂಡು ಬಂದಾರೆ. ನಡೀರಿ ನಿಮ್ಗೊಂದು ಅರ್ಜೆಂಟ್ ಅಂತ. ಇಲ್ಲ ಇಲ್ಲಿ ನಮ್ಮ ರಿಲೇಟಿವ್ಸಿಗೆ ಹೇಳ್ತೀನಿ ಊರಾಗ ಅಂತ ಹೇಳಿದ್ರು ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರಿಗೆ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಾಗ ಕರ್ಕೊಂಡು ಬಂದು ನೋಡು ರಾತ್ರಿ ಹಿಂಗೆ ಆಗ್ಯದ, ನಿಮ್ಮ ನಮ್ಮ ಕೃಷ್ಣ ರಾಠೋಡ ಸತ್ತನ, ಅದಕ್ಕೆ ನೀವೇನು ಮಾಡಬೇಕು, ನಾವು ಹೇಳ್ದಂಗೆ ಕೇಳಬೇಕು. ಒಂದು ವೇಳೆ ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ
ನಿನ್ನ ಮೇಲೆ ಡಬಲ್ ಮರ್ಡರ್ ಕೇಸ್ ಹಾಕ್ತೀವಿ ಅಂಥೇಳಿ ಹೆಣ್ಮಗಳಿಗೂ ಅವಾಚ್ಯ ಶಬ್ದದಿಂದ ಪೊಲೀಸ್ ಅಧಿಕಾರಿಗಳು ಬೈದ ಹೆಣ್ಮಗಳಿಗೂ ಇದು ಮಾಡಿದ ಮೇಲೆ ನೀವು ಒಂದು ವೇಳೆ ಹೇಳಿಲ್ಲ ಅಂದರೆ ನಿಮ್ಮ ಮೇಲೆ ಡಬಲ್ ಮರ್ಡರ್ ಕೇಸ್ ಹಾಕ್ತೀವಿ ಅಂತೇಳಿ ಅಂಜಿಸಿ ನಾವು ಹೇಳ್ದಂಗೆ ನೀವು ಪೊಲೀಸರಿಗೆ ಡಾಕ್ಟ್ರುಗಳಿಗೆ ಹೇಳಿಕೆ ಕೊಡಬೇಕು, ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ನಾವು ಹೇಳ್ದಂಗೆ ಹೇಳಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಅವ್ರಿಗೆ ಅಂಜಿಸಿ ಏನು ಮಾಡಿದ್ದಾರೆ, ಮುಂಜಾನೆ 7, 8:30, 9 10 ಸುಮಾರಿಗೆ ಹಾಸ್ಪಿಟ್ಲಿಗೆ ಒಯ್ದಾರೆ ಅವ್ರಿಗೆ. ಒಯ್ದಲ್ಲಿ ಬಾಡಿ ತೋರಿಸ್ಯಾರ, ಅಲ್ಲಿ ಪೇಪರ್ ಮೀಡಿಯಾದವ್ರಿಗೆ ಏನೋ ಮಾತಾಡಿದ್ದಾರೆ ಅವರು, ಮಾಡಿದ ಮೇಲೆ ಒಯ್ದಾರೆ. ಆ ಒಯ್ದು ಅವರು ಬಾಡಿ ಒಯ್ತೀನಿ ಊರಿಗೆ ಅಂತ ಹೇಳಿದ್ರು ಬಾಡಿ ಒಯ್ಗುಡ್ಸಿಲ್ಲ. ಇಲ್ಲ ನೀವು ಬಾಡಿ ಊರಿಗೆ ಹೋದ್ರೆ ಅಲ್ಲೆಲ್ಲ ಅನಾಹುತಗಳಾಗ್ತಾವೆ, ಗದ್ದಲಾಗ್ತದೆ, ನೀವೇನು ಮಾಡಿರಿ ಇಲ್ಲೇ ಹೆಣ ಸುಡ್ತೀವಿ ನಾವು ಅಂಥೇಳಿ ಇಲ್ಲಿ ಸಂತ್ರಾಸ ಹೊಡಿದಾಗ ಆ ಹೆಣ ಸುಟ್ಟಿ ಅವ್ರಿಗೆ ಇಬ್ಬರಿಗೆ ಆಟೋದಾಗ ಹಾಕಿ ತಮ್ಮ ತಂದಿಗೆ ತಾಯಿಗೆ ಮತ್ತು ತಮ್ಮಗೆ ಮನೆ ಕಳಿಸ್ಯಾರ. ಮತ್ತು ಆ ಹೆಂಡ್ತಿಗೂ ಇಲ್ಲೇ ಹೀರಾಪುರದವ್ರು ಇದ್ದಾಳೆ ಪಾಪ ಹೆಣ್ಮಗಳು, ಅವನ ಹೆಂಡ್ತಿ, ಅವಳಿಗೆ ಕೂಡ ಅವರು ಹೀರಾಪುರಕ್ಕೆ ಕಳಿಸ್ಯಾರ. 2 ಲಕ್ಷ ರೂಪಾಯಿ ಕೊಟ್ಟು ಹೀರಾಪುರ 2 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟು, ಅಂದರೆ ಇದು ಏನು ಮಾಡಬೇಡ್ರಿ ಅಂತ ಹೇಳಿ ಅವ್ರಿಗೆ ಕೊಟ್ಟು ಕಳಿಸ್ಯಾರ. ಇವರು ಅತಿ ಬಡವರಿದ್ದಾರೆ. ಇವರು ಅಷ್ಟು ಹೋದ್ಮೇಲೆ ಆಮೇಲೆ ನಮಗೆ ಗೊತ್ತಾಯ್ತು ಹಿಂಗೆ ಆಗ್ಯದಂದಮೇಲೆ ನಾವೆಲ್ಲ ಹೋಗಿ ಬಂದು ನಿನ್ನೆ ರಾತ್ರಿ ಎಲ್ಲ ಕಮಿಷನರ್ಗೆ ಹೇಳಿ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಇದು ಮಾಡಿದ ಮೇಲೆ ಇದು ಸ್ವಲ್ಪ ಜನರಿಗೆ ಗೊತ್ತಾಗ್ಯದ. ನಮ್ಮ ಮನವಿ ಏನಂತ ಹೇಳಿದರೆ, ಈ ಪೊಲೀಸರದ್ದು ದೌರ್ಜನ್ಯ ಭಾಳ ಆಗಿದೆ. ಇದು ಒಂದೇ ಅಲ್ಲ, 2-3 ಕೇಸ್ಗಳಾಗಿದೆ. ಇದಕ್ಕಿಂತ ಮುಂಚೆ ಈ ಒಂದು ಹೆಣ್ಮಗಳಿಗೆ ಕೂಡ ಇಲ್ಲಿ ಮಿಸ್ ಆಗಿದ್ದಾಳೆ ಅಂತೇಳಿ ಏನು ಹೇಳಿದಾರಲ್ಲ, 3 ತಿಂಗಳಾಯಿತು, ಆ ಹುಡುಗಿ ಇನ್ನೂ ಸಿಕ್ಕಿಲ್ಲ. ಅದ್ರ ಬಗ್ಗೆನೂ ಇನ್ನೂ ತನಿಖೆ ಆಗಿಲ್ಲ. ಮತ್ತು ಇದರಂಗೆ ಒಂದು 3-4 ತಿಂಗಳ ಹಿಂದೆ ಇನ್ನೊಂದು ಮರ್ಡರ್ ಆಗಿತ್ತು, ಅವಾಗೂ ಹಾಗೆ ಮಾಡಿದ್ದಾರೆ. ಇದು ಮಾತ್ರ ಪಕ್ಕ ಅವರು ಪೊಲೀಸ್ ಸ್ಟೇಷನ್ನಲ್ಲೇ ಲಾಕಪ್ ಡೆತ್ ಆಗಿದ್ದದ. ಲಾಕಪ್ ಡೆತ್ ಆದಮೇಲೆ ಇದು ಮಾಡಿದೆ. ಯಾಕಂದರೆ 2 ಲಕ್ಷ ರೂಪಾಯಿ ಕೊಡೋದು ಅವ್ರಿಗೆ ಏನು ಅವಶ್ಯಕತೆ ಇತ್ತು, 2 ಲಕ್ಷ ರೂಪಾಯಿನೂ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಅಂದರೆ, ಸ್ವಲ್ಪ ಕಾನೂನನ್ನು ಈ ದೌರ್ಜನ್ಯ ಮತ್ತು ಕಾನೂನನ್ನು ಸ್ವಲ್ಪ ಸರಿಯಾಗಿ ನಡೆಸ್ಕೊಂಡು ಹೋಗಲಿ. ಮತ್ತು ಈ ಕುಟುಂಬದವರಿಗೆ ಒಂದು ಆ ಹೆಣ್ಮಗಳು ಯಾರು ಬಲಾತ್ಕಾರದ ಸಂಬಂಧವಾಗಿ ಪೊಲೀಸ್ ಏನು ಆಗಿದ್ದಾಳೆ, ಆ ಹೆಣ್ಮಕ್ಳ ಪರಿವಾರಕ್ಕೂ ಅವರು ಇದು ಪರಿಹಾರ ಕೊಡಬೇಕು ಮತ್ತು ನ್ಯಾಯ ಒದಗಿಸ್ಬೇಕು. ಮತ್ತು ಇನ್ನೊಂದು, ಇವಾಗ ಈ ಪ್ರಕಟಣೆಯಲ್ಲಿ ಸತ್ತನಲ್ಲ ಕೃಷ್ಣ, ಇವನಿಗೆ ಕೂಡ ಅವ್ರ ಕುಟುಂಬದವ್ರಿಗೆ ಪರಿಹಾರ ಕೊಟ್ಟು 50 ಲಕ್ಷ 2 ಕುಟುಂಬದವ್ರಿಗೆ ಕೊಟ್ಟು ಇವ್ರಿಗೆ ನ್ಯಾಯ ಒದಗಿಸಬೇಕು. ಒಂದು ವೇಳೆ ನ್ಯಾಯ ಒದಗಿಸಲೇ ಇದ್ದರೆ ನಾವು ಎಲ್ಲ ಸಮಾಜದವರು ಮತ್ತು ನಾವು ಎಲ್ಲರ ಸಹಯೋಗದಿಂದ ಉಗ್ರ ಹೋರಾಟ ಮಾಡಿ ಪೂರ್ತಿ ಕರ್ನಾಟಕ ತುಂಬ ನಾವು ಇದನ್ನು ಗದ್ದಲ ಎಬ್ಬಿಸಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಅವರಿಗೆ ಆದಷ್ಟು ಬೇಗ ತನಿಖೆ ಮಾಡಿಸಿ, ಈ ತನಿಖಾಧಿಕಾರಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರಲ್ಲ ಪೊಲೀಸ್ ಅಧಿಕಾರಿಗಳು, ಆ ಪೊಲೀಸ್ ಅಧಿಕಾರಿಗಳಿಗೆ ಮೇಲೆ ಕ್ರಮ ತೆಗೆದುಕೊಂಡು ಅವರಿಗೆ ಸಸ್ಪೆಂಡ್ ಮಾಡಬೇಕು. ಒಂದು. ಎರಡನೇದಾಗಿ ಆ ಪರಿವಾರದ 2 ಪರಿವಾರದವರಿಗೆ, ಆ ಹೆಣ್ಮಗಳೇನು ಮಿಸ್ಸಿಂಗ್ ಇದ್ದಾಳಲ್ಲ ಆ ಪರಿವಾರದವರಿಗೆ, ಮತ್ತು ಈ ಮೊನ್ನೆ ಹೊಡೆದೇನು ಪೊಲೀಸ್ನವ್ರು ಹೊಡೆದಾರಲ್ಲ ಆ ಕೇಸಿನಲ್ಲಿ ಅವ್ರಿಗೆ ಕೂಡ, ಆ ಪರಿವಾರದವ್ರಿಗೆ ಕೂಡ ಅವರಿಗೆ ಪರಿಹಾರವನ್ನು ಕೊಟ್ಟು ಅವರಿಗೆ ಸಂರಕ್ಷಣೆಯನ್ನು ಕೊಡಬೇಕಂತೇಳಿ ನಾವು ನಿಮ್ಮ ಪತ್ರಿಕಾ ಮಾಧ್ಯಮ ನಾವು ಎಲ್ಲರಿಗೆ ನಾವು ಮನವಿ ಮಾಡಿಕೊಳ್ತೀವಿ. ದಯವಿಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾರ್ಯವೈಖರಿ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ದೇರ್ಕೂರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡುತ್ತಿಲ್ಲ ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಗಂಗಾ ಕಲ್ಯಾಣಕ್ಕೆ ಅನುದಾನ ಕೊಡುತ್ತಿಲ್ಲ, ಒಬ್ಬ ದಲಿತರಿಗೆ ಭೂಮಿ ಒಡೆತನದಡಿ ಜಮೀನು ನೀಡಿಲ್ಲ, ವಸತಿ ಶಾಲೆಗಳು ಸೇರಿ ಯಾವುದೇ ಅಭಿವೃದ್ಧಿಗಳು ನಡೆಯುತ್ತಿಲ್ಲ. ಅಲ್ಲದೆ ದಲಿತರ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಅಂತ ಆರೋಪಿಸಿದರು. ಇನ್ನು ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಮಾರ್ಚ್ 2ರಂದು ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಬಿಜೆಪಿಯ ಜನಾಭಿಪ್ರಾಯ ಮೂಡಿಸಲು ತೀರ್ಮಾನಿಸಿದ್ದು 14 ತಂಡಗಳನ್ನ ಮಾಡಿಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಜನತೆಗೆ ಕೈ ಸರ್ಕಾರದ ದುರಾಡಳಿತ ಕುರಿತು ಜನಾಭಿಪ್ರಾಯ ಮೂಡಿಸಲಾಗುತ್ತದೆ ಅಂತ ತೇಲ್ಕೂರ್ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ. ಮಾನ್ಯ ರಾಜ್ಯಾಧ್ಯಕ್ಷರು 14 ಪ್ರಮುಖರ ತಂಡಗಳನ್ನು ರಚನೆ ಮಾಡಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡುವಂಥ ಈ 14 ತಂಡಗಳು ಜನಾಭಿಪ್ರಾಯವನ್ನು ಮೂಡಿಸೋದ್ರ ಜೊತೆಗೆ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ಪ್ರತಿಭಟಿಸೋದ್ರ ಜೊತೆಗೆ ದಲಿತರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸದನದ ಹೊರಗೆ ಮತ್ತು ಸದನದ ಒಳಗಡೆ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಆ 14 ತಂಡಗಳು ಇಡೀ ರಾಜ್ಯವನ್ನು ಪ್ರವಾಸ ಮಾಡಲಿದೆ. ನಮ್ಮ ಬೀದರ್ ಮತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು, ದೀನ ದಲಿತರ ಆಶಾಕಿರಣ,
ಈಗಿನ ಸಂಸತ್ ಸದಸ್ಯರಾದಂಥ ಗೋವಿಂದ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಕಲಬುರಗಿ ಮತ್ತು ಬೀದರ್ನ ಲೋಕಸಭಾ ಕ್ಷೇತ್ರದಲ್ಲಿ ಈ ಜನಾಭಿಪ್ರಾಯ ಮೂಡಿಸ್ತಕ್ಕಂಥ ಜನಾಂದೋಲನದ ಒಂದು ತಂಡದ ಪ್ರವಾಸ ಆಗುತ್ತೆ. ಯಾವ ರೀತಿಯಿಂದ ಹೋರಾಟಗಳನ್ನು ಮಾಡಿ ಜನರಿಗೆ ಇದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸ ಹೊರಗಡೆ ಇಲ್ಲಿ ಮಾಡಿದರೆ, ಸದನ ಪ್ರಾರಂಭ ಆದಮೇಲೆ ಎಲ್ಲ ನಮ್ಮ ಪ್ರಮುಖರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ದೀನ ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಸರ್ಕಾರದ ವಿರುದ್ಧ ಒಕ್ಕೂರಿನ ಹೋರಾಟವನ್ನು ಸದನದ ಒಳಗಡೆ ಕೂಡ ನಾವು ಮಾಡೋರಿದ್ದೀವಿ. ಹಾಗಾಗಿ ಮಾರ್ಚ್ 2ನೇ ತಾರೀಕು, ಇದೇ ಮಾರ್ಚ್ 2ನೇ ತಾರೀಕು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಂಥ ಗೋವಿಂದ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಕಲಬುರಗಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಸೇರಿಕೊಂಡು ಏನು ಇದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳೋದ್ರ ಜೊತೆಗೆ ಮತ್ತು ಯಾವುದು ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥ ಸಂಪೂರ್ಣ ಹಣವನ್ನು ದಲಿತರ ಓಣಿ ಇರ್ಬೋದು, ದಲಿತರ ವಿಶೇಷ ವ್ಯಾಸಂಗ ಮತ್ತೊಂದು ವಿಚಾರಗಳಿಗೆ ಈ ಸರ್ಕಾರ ಖರ್ಚು ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡೋದಿದೆ. ಹಾಗಾಗಿ ಬರ್ತಕ್ಕಂಥ 2ನೇ ತಾರೀಕು ಸನ್ಮಾನ್ಯ ಗೋವಿಂದ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಸದ್ಯಕ್ಕೆ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಇದನ್ನು ನಾವು ಪ್ರತಿ ಹಳ್ಳಿ ಮಟ್ಟದಲ್ಲಿ, ಗಲ್ಲಿ ಮಟ್ಟದಲ್ಲೂ ಕೂಡ ದೀನ ದಲಿತರಿಗೆ ಆದಂಥ ಅನ್ಯಾಯವನ್ನು ಎತ್ತಿ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಕರಪತ್ರಗಳನ್ನು ಮಾಡೋದು, ತಾಲೂಕಾ ಮತ್ತು ಗ್ರಾಮ ಮಟ್ಟಗಳಲ್ಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ನಾವು ಮಾಡೋರಿದ್ದೇವೆ. ಮತ್ತು ಇಲ್ಲಿವರೆಗೂ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲೂ ಕೂಡ ದಲಿತರಿಗೆ ಮೋಸ ಮಾಡಿದೆ ಅನ್ನುವಂಥದ್ದನ್ನು ನಾವು ಹೇಳ್ತಕ್ಕಂಥ ಕೆಲಸವನ್ನು ಮಾಡೋರಿದ್ದೇವೆ. ಮತ್ತು ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 25,000 ಕೋಟಿ ಹಣವನ್ನು ಗ್ಯಾರಂಟಿಗೋಸ್ಕರ ಬಳಸಿರೋದನ್ನು ಕೂಡ ನಾವು ಹೇಳೋರಿದ್ದೇವೆ. ಮತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಸರ್ಕಾರ ದೀನ ದಲಿತರಿಗೋಸ್ಕರ 18.84% ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ. ಅಷ್ಟೇ ಅಲ್ಲ, 100ಕ್ಕೆ 100% ಹಣವನ್ನು ಕೂಡ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ. ಹಿಂದಿನ UPA ಸರ್ಕಾರದ ಅವಧಿಯಲ್ಲಿ ಕೇವಲ 11.59% ಹಣವನ್ನು ಮಾತ್ರ ದೀನ ದಲಿತರಿಗೋಸ್ಕರ ಮೀಸಲಿಟ್ಟಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಮತ್ತೊಮ್ಮೆ ಏನು ಈ ಮತ್ತು 25-26ನೇ ವರ್ಷದ ಬಜೆಟ್ನಲ್ಲೂ ಕೂಡ ಏನು 15,000 ಕೋಟಿ ರೂಪಾಯಿಗಳನ್ನು ದಲಿತರಿಗೆ ಮೀಸಲಿಟ್ಟಂಗೆ ತೋರಿಸ್ಬಿಟ್ಟು ಅದನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಕ್ಕಂಥ ಹುನ್ನಾರ ನಡೀತಾ ಇದೆ ಅನ್ನುವಂಥದ್ದು ಕೂಡ, ಅದನ್ನು ಕೂಡ ನಾವು ವಿರೋಧ ಮಾಡ್ತೇವೆ. ಮತ್ತು ಈ ವರ್ಷದ ಬಜೆಟ್ನಲ್ಲಿ 39,900 ಕೋಟಿ ರೂಪಾಯಿ ಮೀಸಲಿಟ್ಟರೆ ಅದರಲ್ಲಿ ಕೇವಲ 20,400 ಕೋಟಿಗಳು ಮಾತ್ರ ಇವತ್ತು ಖರ್ಚಾಗಿದೆ. ಇನ್ನೂ ಒಂದು ತಿಂಗಳಲ್ಲಿ 19,000 ಕೋಟಿ ರೂಪಾಯಿಗಳು ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ, ಈ ಬಗ್ಗೆ ದಲಿತರಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಚಕಾರವೆತ್ತದೇ ಇರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇದ್ರ ಬಗ್ಗೆ ಮಾತಾಡಬೇಕು. ಯಾಕೆ ನೀವು ಮೌನವಾಗಿದ್ದೀರಿ ಅನ್ನುವಂಥದ್ದನ್ನು ನಾನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಜ್ಯದಿಂದ ಹೋರಾಟ ಜನಾಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥದ್ದು ಒಂದು ಉದ್ದೇಶ. ಆದರೆ ನಿಜವಾಗಲೂ ದೀನ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದ ಸಂಪೂರ್ಣ ಸದ್ಬಳಕೆ ಆಗಬೇಕು ಮತ್ತು ಡೈವರ್ಫಿಕೇಷನ್ ಏನು ಮಾಡ್ತಾ ಇದ್ದಾರೆ ಗ್ಯಾರಂಟಿಗೋಸ್ಕರ ಅದನ್ನು ತಡೆ ಹಿಡಿಬೇಕು ಅಂತಕ್ಕಂಥದ್ದನ್ನು ನಮ್ಮ ಆಗ್ರಹ ಇದೆ. ತಂಡಗಳು ಅದನ್ನೇ ಜನಾಭಿಪ್ರಾಯ ಮೂಡಿಸ್ತೇವೆ, ಹೋರಾಟಗಳನ್ನು ಮಾಡ್ತೇವೆ ಸರ್ಕಾರದ ವಿರುದ್ಧ, ಹೊರಗಡೆಗೆ ಮತ್ತು ಒಳಗಡೆಗೆ, ಸದನದ ಒಳಗಡೆಗೂ ಕೂಡ. ಮತ್ತು ಎಲ್ಲರ ಗಮನಕ್ಕೂ ಕೂಡ ತರಬೇಕಲ್ಲ, ದಲಿತರಿಗೆ ಯಾವ ರೀತಿ ವ್ಯವಸ್ಥಿತವಾದಂಥ ಅನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತ್ತು ದಲಿತ ಮುಖಂಡರು ಅಂದ್ಕೊಳ್ತಕ್ಕಂಥವ್ರು, ದಲಿತ ಉದ್ಧಾರಕರು ಅಂದ್ಕೊಳ್ತಕ್ಕಂಥವ್ರು, ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ದಲಿತ ಸಚಿವರು, ಶಾಸಕರು ಯಾಕೆ ಮೌನ ವಹಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ.
ಹಣ ಅಂಕಿ ಸಂಖ್ಯೆಗಳು ಸುಳ್ಳು ಹೇಳೋದಿಲ್ಲ. ಇದನ್ನ ನಾವು ಸದನದಲ್ಲಿ ಇದು ಯಾವುದೋ ಅಂಕಿ ಸಂಖ್ಯೆಗಳು ನಾವು ಕೊಡ್ತಾ ಇರೋಂಥದ್ದು ನಮ್ಮ ಅಂಕಿ ಸಂಖ್ಯೆಗಳಲ್ಲ, ಸರ್ಕಾರದ ಅಂಕಿ ಸಂಖ್ಯೆಗಳು. ಮೊನ್ನೆ ಮಹದೇವಪ್ಪನವರು ಅವರು ಈ SCP TSP ಹಣನಲ್ಲಿ ಏನೇನಾಗಿದೆ ಅಂತೇಳಿ ಅವರೊಂದು ಸಭೆಯನ್ನು ಕರೀತಾರೆ. ಆ ಸಭೆ ಅವರು ತಗೊಂಡಾಗ ಅವರಿಗೆ ವರದಿ ಕೊಡ್ತಾರೆ ಅಧಿಕಾರಿಗಳು. ಏನು ವರದಿ ಕೊಡ್ತಾರೆ ನಾನು ಹೇಳ್ತೇನೆ. ಅವ್ರು ತೊಗೊಂಡಿರ್ತಕ್ಕಂಥ ವರದಿನಲ್ಲಿ ಒಟ್ಟು ಸರ್ಕಾರ ಮೀಸಲಿಟ್ಟಿದ್ದು ಈ ವರ್ಷದಲ್ಲಿ 39,914. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈ ಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702
905555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.